ಅದಕ್ಕೋಸ್ಕರ ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ ಅಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ, ನಗರಾಭಿವೃದ್ಧಿ ಇಲಾಖೆಯ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಂದ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಡಾಕ್ಟರ್ ಮಂಜುನಾಥ್ ಇದೇ ವಿಚಾರವಾಗಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಬೆಂಗಳೂರಿನಲ್ಲಿ ಶುಚಿತ್ವ ಅನ್ನುವಂಥದ್ದು ಮಾಯ ಆಗಿದೆ, ಗಾರ್ಬೇಜ್ ಸಿಟಿ ಆಗಿದೆ. ಹೀಗಾಗಿ ಈ ರೀತಿ ಅನಾರೋಗ್ಯ ಜನರನ್ನ ಕಾಡ್ತಾ ಇದೆ, ಡೆಂಗ್ಯೂ ಹೆಚ್ಚಾಗ್ತಾ ಇದೆ. ಇದಕ್ಕೆ ಯಾರು ಹೊಣೆ? ನಮ್ಮ ಪ್ರತಿನಿಧಿ ಸುರೇಶ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಮಾತಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ನೋಡೋಣ. ರಾಜ್ಯದಲ್ಲಿ ದಿನೇ ದಿನೇ ಡೆಂಗಿ ಆತಂಕ ಜಾಸ್ತಿ ಆಗ್ತಿರ್ತಕ್ಕಂಥದ್ದು, ಈ ಕುರಿತಂತೆ ಸರ್ಕಾರ ಕೂಡ ಕ್ರಮ ಕೈಗೊಳ್ತಿದೆ. ಆದರೆ ಆ ಕ್ರಮಗಳು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಮಾತು. ಹಾಗಿದ್ರೆ ಸರ್ಕಾರ ಮುಂದೆ ಯಾವೆಲ್ಲ ಕ್ರಮಗಳನ್ನು ತಗೋಬೇಕು ಮತ್ತು ಡೆಂಗಿ ನಿಯಂತ್ರಣಕ್ಕೆ ಏನೆಲ್ಲ ಮಾಡಬೇಕು ಅನ್ನೋ ವಿಚಾರವಾಗಿ ಅವರನ್ನೇ ಮಾತಾಡ್ತೋಣ. ಇವಾಗ ಈ ಡೆಂಗಿ ಫೀವರ್ದು ಏನು ನಿಯಂತ್ರಣ ಏನಿದೆ, ನೀವು ಸಮರ್ಪಕವಾಗಿ ಸೊಳ್ಳೆಗಳ ನಿಯಂತ್ರಣ ಮಾಡಬೇಕಾಗುತ್ತೆ. ಈ ಸೊಳ್ಳೆಗಳ ನಿಯಂತ್ರಣ ಮಾಡಬೇಕಾದ್ರೆ ನಾವು ಕರೆಕ್ಟಾಗಿ ಸ್ಪ್ರೇ ಮಾಡಬೇಕಾಗುತ್ತೆ. ಹೆಚ್ಚು ಸಿಬ್ಬಂದಿಯವ್ರನ್ನ ನಾವು ರೆಕ್ರೂಟ್ ಮಾಡ್ಕೋಬೇಕು. ಇದಕ್ಕೆ ಕಾಂಟ್ರಾಕ್ಟ್ ಬೇಸಿಸ್ ಆದರೂ ಪರವಾಗಿಲ್ಲ. ಯಾಕೆಂದರೆ ಇವತ್ತು ಬೆಂಗಳೂರಲ್ಲೇ ಪ್ರತಿದಿನ ಸುಮಾರು 600ರಿಂದ 700 ಜನರಿಗೆ ಇವತ್ತು ಡೆಂಗು ಫೀವರ್ ಸೋಂಕು ತಗುಲ್ತಾ ಇದೆ. ನಂತರ ಇದಕ್ಕೆ ಮೂಲತಃ ಕಾರಣ ಯಾಕೆ ಇವತ್ತು ಸೊಳ್ಳೆಗಳ ಉತ್ಪತ್ತಿಯ ತಾಣಗಳು ಯಾಕೆ ಕ್ರಿಯೇಟ್ ಆಗಿದೆ ಅಂದರೆ, ಯಾವುದೇ ಒಂದು ಈ ಕಾಮಗಾರಿಗಳು ಸರಿಯಾಗಿ ಆನ್ ಟೈಮ್ ಆಗ್ತಾ ಇಲ್ಲ. ಫ್ಲೈಓವರ್ ಆಗ್ಬೋದು, ಅಂಡರ್ಪಾಸ್ ಆಗ್ಬೋದು, ಬ್ರಿಡ್ಜಸ್ ಆಗ್ಬೋದು, ರೋಡ್ ಆಗ್ಬೋದು. ಸೊ ಎಲ್ಲ ಅರ್ಧಕ್ಕೆ ಕಾಮಗಾರಿಯಾಗಿ ಅಲ್ಲೇ ನಿಲ್ಲಿಸಿದ್ದಾರೆ, ಅಲ್ಲೆಲ್ಲ ನೀರು ಸೇರ್ತಾ ಇದೆ. ಆಮೇಲೆ ಕೆಲವೆಲ್ಲ ಇದು ನಮ್ಮ ಜನರುಗಳು ಕೂಡ ಅಷ್ಟೇ, ಕೆಲವು ಈ ವರ್ಕ್ ಪ್ಲೇಸಸ್ಸಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಡ್ರಮ್ಮಲ್ಲಿ ನೀರಿರುತ್ತೆ ಅಥವಾ ಬಕೆಟಲ್ಲಿ ನೀರಿರುತ್ತೆ. ನಂತರ ಈ ವಾಟರ್ ಕಪ್ಸ್ ಆಗ್ಬೋದು. ಅಂದರೆ ತ್ಯಾಜ್ಯ ಈ ನಿರ್ವಹಣೆ ಕೂಡ ಸರಿಯಾಗಿ ಆಗಬೇಕು, ಗಾರ್ಬೇಜ್ ಡಿಸ್ಪೋಸಬಲ್ಲು ಕೂಡ ಸರಿಯಾಗಿ ಆಗಬೇಕಾಗುತ್ತೆ. ಸೊ ಅದರಿಂದ ಇವತ್ತು ಈ ಸೊಳ್ಳೆ ಉತ್ಪತ್ತಿಯ ತಾಣಗಳು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಸರ್ಕಾರದ ಇದು ನಮ್ಮ BBMP ಆಗ್ಬೋದು, ನಗರಾಭಿವೃದ್ಧಿ ಇಲಾಖೆ ಆಗ್ಬೋದು, ಜಿಲ್ಲಾ ಪಂಚಾಯತ್ ಇಲಾಖೆಗಳಾಗ್ಬೋದು, ಎಲ್ಲ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ. ಇವತ್ತು ಈ ಸೋಂಕು ಇಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇರೋದ್ರಿಂದ, ಯಾಕೆಂದರೆ ಕೋವಿಡನ್ನು ನಾವು ಪ್ಯಾಂಡಮಿಕ್ ಅಂತ ನಾವು ಡಿಕ್ಲೇರ್ ಮಾಡಿ ನಾವು ಸಮರೋಪಾದಿ ಆದಿಯಲ್ಲಿ ನಾವು ಅದನ್ನು ಟ್ರೀಟ್ ಮಾಡಿದ್ವಿ. ಅದೇ ರೀತಿ ಇದನ್ನು ಇವತ್ತು ಡೆಂಗು ಕೂಡ ನಾವು ಸ್ಟೇಟ್ ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಬೇಕಾಗತ್ತೆ. ಒಂದು ವಾರ್ ರೂಮ್ ಕೂಡ ಮಾಡಬೇಕಾಗತ್ತೆ, ಮತ್ತು ಒಂದು ಟಾಸ್ಕ್ ಫೋರ್ಸ್ ಕೂಡ ಮಾಡಬೇಕಾಗತ್ತೆ. ಮತ್ತು ಜನರಿಗೆ, ಮಧ್ಯಮ ವರ್ಗದ ಜನರಿಗೆ ಮತ್ತು ಸ್ಲಮ್ಸಲ್ಲಿ ಇರೋರಿಗೆ ಮತ್ತು ಈ ಗ್ರೂಪ್ ಹೌಸಿಂಗ್ ವಠಾರಗಳು ಅಂತೀವಿ, ಸಣ್ಣ ಸಣ್ಣ ವಠಾರಗಳಲ್ಲಿ ವಾಸ ಮಾಡೋರಿಗೆ ನಾವು ಇದು ಮೊಸ್ಕಿಟೋ ಕರ್ಟನ್ ಅಂದರೆ ಸೊಳ್ಳೆ ಪರದೆಗಳನ್ನು ಕೊಡಬೇಕಾಗುತ್ತೆ. ಮತ್ತು ಈಗಾಗಲೇ ಈ ಡೆಂಗು ಫೀವರ್ದು ಟ್ರೀಟ್ಮೆಂಟು ಬಹಳ ಖಾಸಗಿ ಆಸ್ಪತ್ರೆಗಳಲ್ಲಿ ಈ ಚಿಕಿತ್ಸೆ ಬಹಳ ದುಬಾರಿಯಾಗಿದೆ. ಅದರಿಂದ ನಾವು ಕೋವಿಡ್ ನಿರ್ವಹಣೆ ಸಂದರ್ಭದಲ್ಲಿ ಸರ್ಕಾರನೇ ಅವರ ಚಿಕಿತ್ಸಾ ವೆಚ್ಚ ಭರಿಸ್ತಲ್ಲ, ಅದೇ ರೀತಿ ಇವತ್ತು ಡೆಂಗು ಫೀವರ್ ಇದು ಚಿಕಿತ್ಸೆಯನ್ನು ಕೂಡ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಸರ್ಕಾರನೇ ಅದರ ವೆಚ್ಚವನ್ನು ಭರಿಸಬೇಕು. ಅದಕ್ಕೆ ಒಂದು ಕಮಿಟಿ ಮಾಡಿ ಎಷ್ಟು ಒಂದು ಲಿಮಿಟ್ ಕ್ಯಾಪ್ ಮಾಡ್ಬೋದು, ಇಷ್ಟು ಹಣ ಕೊಡ್ತೇವೆ ಅಂತ. ಹಾಗೇನೆ ಪ್ರತಿ ಬಾರಿನೂ ಕೂಡ ಬೆಂಗಳೂರಲ್ಲಿ ಡೆಂಗಿ ಬರ್ತಾನೆ ಇರುತ್ತೆ, ಈಗೂ ಕೂಡ ಜಾಸ್ತಿ ಆಗ್ತದೆ. ಶುಚಿತ್ವ ಅಂತಕ್ಕಂಥ ಬೆಂಗಳೂರಿನಲ್ಲಿ ತಮಗೆ ಅನಿಸಿದೆ ಸರ್, ಕಡಿಮೆ ಆಗಿದೆ ಅಂತ? ಹೌದು, ಶುಚಿತ್ವ ಕಡಿಮೆ ಆಗಿದೆ, ಗಾರ್ಬೇಜ್ ಸಿಟಿ ಆಗಿದೆ. ಈ ತ್ಯಾಜ್ಯಗಳು ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ, ಡಿಸ್ಪೋಸಲ್ ಹಾಕಬೇಕು. ಸೊ ಅಲ್ಟಿಮೇಟ್ಲಿ ಇದು ಅದೇ ಹೈಜಿನ್, ಶುಚಿತ್ವಕ್ಕೆ ಎಷ್ಟು ಮಹತ್ವ ಕೊಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.